ಎಸ್, ಇನ್ನು ದಲಿತ ಡಿನ್ನರ್ ಸಭೆ ವಿಚಾರ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ಮಾಡಿದ್ದಾರೆ. ಯಾರು ಬೇಕಾದರೂ ಡಿನ್ನರ್ ಪಾರ್ಟಿ ಮಾಡಬಹುದು ಅನ್ನೋದು ಶಾಸಕ ದೇಶಪಾಂಡೆ ಅವರ ಹೇಳಿಕೆ. ಅದಕ್ಕೂ ರಾಜಕೀಯಕ್ಕೆ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ರಾಜ್ಯದ ಹೆಡ್, ಪಕ್ಷದ ಹೆಡ್ ಡಿಕೆ, ಎಲ್ಲರೂ ಕೂಡಿಯೇ ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಯಾವ ಒಪ್ಪಂದವೂ ಇಲ್ಲ, ಹೈಕಮಾಂಡ್ ಇದೆ, ಇಬ್ರೂ ವಿಶ್ವಾಸದಲ್ಲಿದ್ದಾರೆ ಅನ್ನೋದು ಶಾಸಕ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆ. ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಕಾಂಗ್ರೆಸ್ಸಿಗ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಶೇರಿಂಗ್ ಅಂತ ಏನಿರ್ತದೆ, ಈಗ ಮುಖ್ಯಮಂತ್ರಿ ರಾಜ್ಯದ ಹೆಡ್, ಅವ ಆಡಳಿತ ಪಕ್ಷದ ಹೆಡ್ ಡಿ ಕೆ ಶಿವಕುಮಾರ್. ಪಕ್ಷದ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಹಾಗಾಗಿ ಎಲ್ಲರೂ ಕೂಡಿ ಹೋಗಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮಂಥ ನಾಯಕರು ಎಲ್ಲರೂ ಕೂಡಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಪ್ರಜಾಪ್ರಭುತ್ವ ಅಂದರೆ ಕೆಲವು ಸತಿ ಭಿನ್ನಾಭಿಪ್ರಾಯ ಡೆಮೊಕ್ರೆಟಿಕ್ ಇರ್ತವೆ. ಅದು ಭಿನ್ನಾಭಿಪ್ರಾಯದ ಭಿನ್ನಾಭಿಪ್ರಾಯ ಅಲ್ಲವು. ನೋ ಯಾವ ಡಿ ಕೆ ಮತ್ತು ಸಿದ್ದರಾಮಯ್ಯ ಯಾವುದೂ ಒಪ್ಪಂದ ಆಗಿಲ್ಲ. ಏನಾಗ್ತಿದೆ, ಹೈಕಮಾಂಡ್ ಅದೇ, ಬೆಂಗಳೂರಲ್ಲಿ, ದಿಲ್ಲಿಯಲ್ಲಿ ಹೈಕಮಾಂಡ್ ಅದೇ. ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಅದಾರೆ, ಬೇರೆ ಲೀಡರ್ಸ್ ಇದ್ದಾರೆ. ಎಲ್ಲರೂ ಕೂತು ನಿರ್ಣಯ ಮಾಡ್ತಾರೆ. ವಿನ ಇಬ್ಬರು ಜನ ನಿರ್ಣಯ ಮಾಡೋದು ತಗೊಳ್ತಾ ಇದ್ದಾರೆ. ಇಬ್ಬರು ಬಿಡಿಸಿ ಮಾತಾಡ್ತಾರೆ, ವಿಶ್ವಾಸದಲ್ಲಿ ಮಾತಾಡ್ತಾರೆ. ನೋಡು, ಆ ಪ್ರಕಾರ ಪರಿಸ್ಥಿತಿ ಬಂದಾಗ ವಿಚಾರ ಮಾಡೋದು. ಈಗೇನು ನಾವು ಇನ್ನೂ ವಿಚಾರ ಮಾಡಿಲ್ಲ. ಹಿಂದೆ ಮಾಡಿದ್ದೆ, ಆಗಬಾರ್ದಂತೆಲ್ಲ ಎಲ್ಲ ಅರ್ಧಿ ನನಗದೆ. ನಾನೇ 9 ಬಾರಿ ಬಾರಿಸಿ ಬಂದೀನಿ ಅಸೆಂಬ್ಲಿಗೆ ಅಲ್ಲ. ಹಾಗಾಗಿ ಅದು ಅರ್ಥ ಚೀಫ್ ಮಿನಿಸ್ಟರ್ ಆಗಬೇಕು ಆಗಬಾರ್ದಂತಲ್ಲ. ಅದು ಆ ಸಮಯದಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಇವತ್ತು ನಾನು ಆಸ್ಪಿರೆಂಟ್ ಅಲ್ಲ. ದಲಿತ ಶಾಸಕರು ಮಾಡಬಾರ್ದು, ಬ್ರಾಹ್ಮಣ ಶಾಸಕರು ಮಾಡಬೇಕು, ವಕೀಲರ ಶಾಸಕರು ಮಾಡಬಾರ್ದು, ಹಾಗೇನಿಲ್ಲ. ಡಿನ್ನರ್ ಯಾವಾಗಲೂ ಯಾರು ಮಾಡ್ಬೋದು. ಈಗ ನನ್ನ ಮನೆಯಲ್ಲಿ ಯಾವಾಗಲೂ ಡಿನ್ನರ್ ಮಾಡ್ತಾ ಇರ್ತೇನೆ ನಾನು. ಏನು ತಪ್ಪದೆ? ಪ್ರತಿಯೊಬ್ಬರ ಮನೆಯಲ್ಲಿ ಡಿನ್ನರ್ ನಡೆಯುತ್ತೆ. ಯಾರು ಅತಿಥಿ ಇರ್ತಾರೆ. ಆಕ್ಸಿಡೆಂಟ್ಲಿ ಒಬ್ಬ ಪೊಲಿಟಿಷಿಯನ್ ಇರ್ಬೋದು. ಅದರ್ಥ ರಾಜಕೀಯ ನಾಯಕರಿಗೆ ಮನೆಗೆ ಊಟಕ್ಕೆ ಕರಿಬಾರ್ದು ಹಾಗೇನಿಲ್ಲ. ಮನೆಯಲ್ಲಿ ಯಾರು ಊಟಕ್ಕೆ ಕರಿಬೇಕಂತ ನಾನು ನಿರ್ಣಯ ಮಾಡಬೇಕಲ್ಲ. ನೀವು ನಾನು ಕೇಳಿದ ನನಗೆ ಯಾಕೆ ಕರೆದಿಲ್ಲ ಅಂದರೆ ನೋಡಿ, ಮುಂದೆ ಉಳಿದಿರಲಿ. ಅವ್ರವ್ರ ಪ್ರಾಬ್ಲಮ್ದಿಂದ ಬೇರೆ ಡೇಟ್ ಅಡ್ಜಸ್ಟ್ ಮಾಡಬೇಕು ಮುಂದೆ ಹಾಕಿದ್ದಾರೆ. ಪಕ್ಷದಲ್ಲಿ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಪರಮೇಶ್ವರ ಆಗಲಿ, ಜಾರಕಿಹೊಳಿ ಆಗಲಿ, ಎಲ್ಲರೂ ಒಂದೇವೆ. ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಾದ ಅವ್ರ ನಾಯಕತ್ವದಲ್ಲಿ ಇವತ್ತು ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ.